ಈಗ ಅವರು ಬರ್ತಾ ಇಲ್ರ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತೇಳಿ. ಆಮೇಲೆ ಎಲ್ಲೆಲ್ಲಿ ಹೋಗ್ತಿತ್ತು ಸರ್ ಇದು? ಯಾವ ದೇಶಕ್ಕೆ ಹೋಗ್ತಿತ್ತು? ಈಗ ಅವ್ರಿಗೆ ಗೊತ್ತು ಸರ್. ವಾರ್ ಎಫೆಕ್ಟ್ ಸ್ವಲ್ಪ ಸಮಸ್ಯೆ ಆಗೈತಿ. ಎಕ್ಸ್ಪೋರ್ಟಿಗೆ ಆ ಸಮಸ್ಯೆ ಆಗೈತ್ರಿ. ಲೋಕಲ್ ನಾವು ಹೋಗಿ ಮಾರ್ಬೇಕಂದ್ರೆ ಇದು ಮಳೆಗಿಂದ ಹಣ್ಣಿಗೆ ಹಣ್ಣಿಕಲ್ ಆಗ್ಲಾರ್ದೇ ವ್ಯಾಪಾರಸ್ಥರು ಯಾರು ಬರೋದು ತೊಗೊಳ್ರಿ. ತೊಗೊಳಕ್ಕೆ ಉಳಿದಕ್ಕೆ ಮಳೆ ಒಂದು ಹತ್ಕೊಂಡು ಈಗ ಅಕಾಲಿಕವಾಗಿ ಆಣಿಕಲ್ ಹೊಡೆಯಕೈತಿ ಹಾಳು ಮಾಡಿ ಬೀಳದ್ರಲ್ಲ. ಆಣಿಕಲ್ ಮಳೆ ಆಗಿದಕ್ರಿ ಇದು ಹಣ್ಣೆಲ್ಲ ಕೆಟ್ಟೈತಿ, ಕ್ವಾಲಿಟಿ ಇಲ್ಲ ಅಂತೇಳಿ ತೊಗೊಂಡಾರನ ಯಾರು ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಎಕ್ಸ್ಪೋರ್ಟ್ ಮಾಡಕ್ಕೆ. ತೋರ್ಸ್ರಿ ಹೆಂಗೈತೆ ಹಣ್ಣು? ಬೇಡ ಅದು ಸುಮ್ಮನೆ ಅದು ಏನು ಮಾರ್ಕೆಟ್ಗೆ ಹೋದ್ರೂ ಮಾರೋದಿಲ್ಲ, ಮತ್ತು ಅನಂತರ ಏನು ಮಾಡೋಕ್ಕಾಗಲ್ಲ ಅಂತಂದು ಹೊಲದಾಗ ಬಿಟ್ಟಿರ್ತೈತೆ ನೋಡಿ. ಎಷ್ಟು ಎಕರೆ ಬೆಳೆದಿತ್ತು? ಏನಿಲ್ಲ, ಮಳೆಯಿಂದ ಈ ಅಕಾಲಿಕ ಮಳೆಯಿಂದ ಕಲ್ಲಂಗಡಿ ಎಲ್ಲ ಲಾಸ್ ಆಗೈತೆ ರೀ. ಹಣ್ಣು ಕೈ ಬಂದದ್ದು ಏನಪ್ಪ ಅಂದ್ರೆ ಕೊಳೆತು ಎಲ್ಲ ಅದರದ್ದು ಒಂದು ಗುಣಮಟ್ಟ ಕೆಟ್ಟೈತಿ. ಈ ರೀತಿ ಆಣಿಕಲ್ಲು ಮಳೆ ಜೊತೆಗೆ ಸರ ನಿನ್ನೆ ಮೊನ್ನೆ ಒಂದು ಯುದ್ಧವನ್ನು ನಡೆದಂತೇಳಿ ವ್ಯಾಪಾರಸ್ಥರು ಎಕ್ಸ್ಪೋರ್ಟ್ ಇಲ್ಲ ಅಂತೇಳಿ ಸರ ಮೇನ್ ರೀಸನ್ ಅದು ನಮ್ಗೆ ಅಂತೇಳಿ ಅದು ನಿಲ್ಸಿದ್ಕೆ ಈ ಮಳೆ ಶುರು ಆಗಿದ್ದಕ್ಕೆ ಒಟ್ಟು ಎಲ್ಲ ಕಾಲ ಮೂಲಕ ಕೂಡ ರೈತರ ಕೈ ಕಾಲು ಕೂಡ ಕಟ್ಟಿ ಹೋಗುತ್ತೆ ಸರ್. ಇದು ಅಲ್ಲ ಲೋಕಲ್ನಾಗ ಬಂದಾರ ಕೊಟ್ಟು ಕೈ ಬಿಡ್ರಿ. ಅಲ್ರಿ ಅದಕ್ಕೆ ಹೊರಗೆ ಹಾಕಿ ಮಣ್ಣು ಎರ್ಚಿ ಗೊಬ್ಬರ ಮಾಡಿದ್ರಿ ನಷ್ಟ ಅದನ್ನ ಗೊಬ್ಬರಕ್ಕೆ ಬಿಟ್ರಿ ಈಗ ಅದನ್ನ ಅದನ್ನೆಲ್ಲ ಗೊಬ್ಬರಕ್ಕೆ ಬಿಟ್ರಿ? ಹ್ಞೂ ಸರ್. ಈಗ ಏನು ಮಾರ್ಕೆಟಿಗೆ ತೊಗೊಂಡು ಹೋದ್ರೂ ಖರ್ಚು ಸಹಿತ ಎಲ್ಲ ಮೈ ಮೇಲೆ ಐತೆ ಸರ್. ಈಗ ಇಲ್ಲಿ ಟೋಟಲ್ ಆಗಿ 6 ಎಕರೆ ಜಮೀನೊಳಗೆ ನಾವು ಕಲ್ಲಂಗಡಿ ಬೆಳೆ ಬೆಳೆದಿದ್ದೀವಿ ಸರ್. ಒಂದು ಕೈಗೆಲ್ಲ ಪೂರ್ತಿ ಬೆಳೆ ಬೆಳೆದು ಕೈಗೆ ಮಾಲ್ ಬರುವಂಥ ಟೈಮ್ನಲ್ಲಿ ಸ್ವಲ್ಪ ಯುದ್ಧದ ಭೀತಿಯಿಂದಾಗಿ ವ್ಯಾಪಾರಸ್ಥರು ಎಕ್ಸ್ಪೋರ್ಟ್ ಮಾಡೋಕೆ ಆಗ್ತಿಲ್ಲ ಅಂಥೇಳಿ ವ್ಯಾಪಾರಸ್ಥರು ಬರದೇ ಇರೋಂಥ ಪರಿಸ್ಥಿತಿ ಆಯ್ತು ಸರ್. ಈಗ ನಾವು ಲೋಕಲ್ ಮಾರ್ಕೆಟಿಂಗ್ ಮಾಡ್ಬೇಕಂಥೇಳಿ ನಾವೆಲ್ಲ ಇಲ್ಲಿ ಸ್ಟಾಕ್ ಮಾಡಿಕೊಂಡ್ರು ಸಹಿತ ಈಗ ಅಕಾಲಿಕ ಮಳೆಯಿಂದ ಆಳಿಕಲ್ ಬಿದ್ದು ಅವು ಹಣ್ಣಿನ ಗುಣಮಟ್ಟ ಕೆಟ್ಟೈತೆ ಅಂಥೇಳಿ ನಾವು ಮಾರ್ಕೆಟಿಂಗ್ ಮಾಡೋಕೆ ತೊಗೊಂಡು ಹೋದರೂ ಯಾರು ಹಣ್ಣು ತೊಗೊಳ್ಳಾರ್ದಂಥ ಪರಿಸ್ಥಿತಿ ಆಗೈತೆ ಸರ್. ಪೂರ್ಣ ನಾಶ ಆದಂಗೆ ಸರ್. ಈಗ 50ರಿಂದ 60 ಟನ್ ಮಾಲ್ ಸರ್. ನಾವು ಅಟ್ಲೀಸ್ಟ್ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಮಾರ್ಕೆಟಿಂಗ್ ಮಾಡ್ಬೇಕಂತೇಳಿ ಸ್ಟಾಕ್ ಮಾಡಿದ್ರು ಈಗ ತೊಗೊಂಡು ಹೋಗಿದ್ದು ಖರ್ಚು ಸಹಿತ ಬರಲಾರ್ದಂಥ ಪರಿಸ್ಥಿತಿ ಆಗೈತೆ ಸರ್. ವ್ಯಾಪಾರ 2 ರೂಪಾಯಿ 3 ರೂಪಾಯಿನೂ ಯಾರು ಕೇಳಾಗ್ತಾ ಇಲ್ಲ ಸರ್. 6 ಎಕರೆ ಹಾಕಿದ್ದೀವಿ ಸರ್ ಈಗ ಜಮೀನೊಳಗೆ. ಈಗ 1 ಎಕರೆಗೆ ಏನಿಲ್ಲ ಅಂದ್ರೆ 1,10,000ರಿಂದ 1,20,000 ರೂಪಾಯಿ ಖರ್ಚಾಗೈತೆ ಸರ್. ಇವಾಗ 10 ಎಕರೆಗಳು ಬಂದಿದ್ದಾರೆ ಸರ್. ಈಗ ಹ್ಞೂ ಸರ್, ಅವರು ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಈಗ ಸರ್ಕಲ್ಲರು ಈಗ ಉಮ್ಮಾಗಡಿ ಊರಿನ ತಲಾಟಿಯರು ನೋಡ್ರಿ ಬಂದಿದ್ದಾರೆ. ಸರ್ಕಾರಲಿಂತ್ರ ಈಗ ನಮ್ಮಂಥ ಯುವಕರು ಹಿಂಗೆ ಅಗ್ರಿಕಲ್ಚರ್ನ ಮುಂದುವರಿಬೇಕು ಅಂತಂದ್ರೆ ಸ್ವಲ್ಪ ಹಿಂಗೆ ಹಾನಿ ಆದಾಗ ಸರ್ಕಾರಲಿಂತ್ರ ನೆರವು ಬಯಸ್ತೇವೆ ಸರ್. ಈಗ